ಹಾಸ್ಯ ಮಾಡೋರಿಗೆ ಬಹಳ ಮುಖ್ಯ. ಹೃದಯ ವೈಶಾಲ್ಯತೆಯಿಂದ ಸ್ವೀಕರಿಸೋ ಜನ ಬೇಕು. ಐ ಸ್ಟಿಲ್ ರಿಮೆಂಬರ್, ನನ್ನ ಹಸ್ಬೆಂಡ್ಗೆ ಓಪನ್ ಹಾರ್ಟ್ ಸರ್ಜರಿ ಆಯ್ತು. ಅದು ಒಂದು ಪ್ರೈವೇಟ್ ಹಾಸ್ಪಿಟ್ಲು ಬ್ಯಾಂಗ್ಳೂರು. ನನಗೆ ಯಾವುದೇ ಹೆಂಡತಿಗೆ ಸರ್ ಹರ್ಟ್ ಆಗೋದು ಅವಾಗ. ನಾನು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಅಡಿಗೆ ಮಾಡ್ಕೊಂಡು, ಇವರು ಹಾಸ್ಪಿಟ್ಲ್ ಊಟ ಇಷ್ಟಪಡ್ತಿರ್ಲಿಲ್ಲ, ಎಲ್ಲ ತಗೊಂಡು ನಾನು ಹೋದ್ರೆ ಏನ್ರಿ ಹೆಂಗಿದ್ದೀರಾ ಅಂದ್ರೆ ಈ ವಯ್ಯ ಮುಖ ಹಿಂಗನ್ನೋದು. ಮೇರಿ ಅಂತ ಒಬ್ರು ಸಿಸ್ಟರ್ ಇದ್ರು. ಅಯ್ಯಮ್ಮ ಭಗವಂತ ಪುಸ್ತತ್ತಾಗಿದ್ದ ಕ್ರಿಯೇಟ್ ಮಾಡಿರೋ ಫಿಗರ್ ಅದು. ಕೇರಳದಿಂದ ಬಂದಿದ್ದ ಹೆಣ್ಮಗಳು, ಬಹಳ ಸುಂದರವಾಗಿತ್ತದು. ಇಷ್ಟಪ್ಪ ಕಣ್ಣು, ತುಂಬಾ ಕೇರಳದವ್ರು ನೋಡಿ ಬಹಳ ಸುಂದರವಾಗಿರ್ತಾರ ಅವ್ರು, ಬಹಳ ಚೆನ್ನಾಗಿದ್ಲು. ಅಯ್ಯಮ್ಮ ಬಂದ್ರೆ ಸಾಕು ಒಂಥರ ಐಮಾಸ್ ಬಲ್ಬಾಕ್ದಂಗೆ ಈ ವಯ್ಯನ್ ಮುಖ. ಗುಡ್ ಮಾರ್ನಿಂಗ್ ಪ್ರಕಾಶ್, ಅದು ಕೇರಳ ಸ್ಟೈಲು. ಪ್ರಕಾಶ್ ಅನ್ನಕ್ ಬರ್ತಿರ್ಲಿಲ್ಲ. ಗುಡ್ ಮಾರ್ನಿಂಗ್ ಪ್ರಕಾಶ್ ಅಂದ್ರೆ ಏನು ಅವ್ವಯ್ಯೋ ಅಂದ್ರೆ ಸೂಪರ್ ಫೈನ್. 32 ಜೊತೆಗೆ 2 ಎಕ್ಸ್ಟ್ರಾ ಮೇಲಿದ್ವಲ್ಲ ಅವು ಅಲ್ಲಿ ಕಾಣೋದು ಇವರಿಗೆ. ಕಟ್ಕೊಂಡ್ ಹೆಂಡ್ತಿ ಕಷ್ಟಪಟ್ಟು 1.5 ಲಕ್ಷ ಬಿಲ್ ಕಟ್ಟಿದೀನಿ ಇವ್ರಿಗೆ ಅವಾಗ ಆಪರೇಷನ್ ಮಾಡ್ಸಕ್ಕೆ. ಅವಾಗ ನಮ್ಗೆ ಇನ್ನೂ ಜಯದೇವ ಮಂಜುನಾಥ್ ಡಾಕ್ಟರ್ ಪರಿಚಯ ಇರ್ಲಿಲ್ಲ ಬಿಡಿ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅದು. ನಾನು ಹೋದ್ರೆ ಹೆಂಗಿದ್ದೀರಾ ಅಂದ್ರೆ ಮುಖ ಹಿಂಗ್ ಮಾಡ್ಕೊಂಡು ಹಿಂಗ್ ತಿರ್ಕೊಳ್ಳೋರು. ಅವಳು ಬಂದ್ಬಿಟ್ರೆ ಈ ಸೂಪರ್ ಫೈನ್. ಆಮೇಲೆ ಸಿಸ್ಟರ್ ಅಂತಿರ್ಲಿಲ್ಲ ಬಡ್ಡಿ ಮಗ, ಮೇರಿ ಅವರೇ ಮೇರಿ. ನಾನು ಅವಳಿಗೆ ನಿಲ್ಸಿ ಹೇಳ್ಬೇಕು ಅನ್ಸೋದು, ಏ ಮೇರಿ ಇದು ನಂದು ಅಂತ ಹೇಳ್ಬೇಕು ಅಂತ. ನಮ್ಗಷ್ಟೇ ಹಿಂದಿ ಬರೋದು, ಇಂಗ್ಲಿಷ್ ಬರೋದು. 8 ದಿನ ಇದ್ರು ಸರ್ ಇವ್ರು ಅವಾಗ. 8 ದಿನ ಆದ್ಮೇಲೆ ಡಿಸ್ಚಾರ್ಜ್ ಅಲ್ವಾ, ಇವರೆಲ್ಲ ಬರ್ತಾರಲ್ಲ ಎಲ್ಲ ಗೈಡ್ ಮಾಡೋರೆಲ್ಲ, ಹಂಗೆ ಈ ಮೇರಿ ಬಂದ್ರು. ಜಯಪ್ರಕಾಶ್, ನಾಳೆ ನೀನು ಮನೆಗೆ ಹೋಗ್ತೀಯಾ? ಇಷ್ಟು ದಿನ ನಾನೇ ನಿನಗೆ ಸ್ನಾನ ಮಾಡಿಸಿದೆ, ನಾನೇ ನಿನಗೆ ತಲೆ ಬಾಚಿದೆ, ನಾನೇ ನಿನಗೆ ಪೌಡರ್ ಹಾಕಿದೆ ಅಲ್ಲವ್ರು. ಇವ್ರೇನ್ ತಿಳ್ಕೊಂಡ್ರು ಏನೋ ಟಿಪ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅಂತ. ಅವತ್ತಿನ ಕಾಲಕ್ಕೆ ನಾನು ಹೇಳ್ತಿರೋದು 98 ಸ್ಟೋರಿ. 98ರಲ್ಲಿ 50 ರೂಪಾಯಿಗೆ ಬೆಲೆ ಇತ್ತು. ಇವ್ರು ಒಂದು 50 ರೂಪಾಯಿ ಕೊಡಕ್ ಹೋದ್ರು, ಪಾಪ ಅಮ್ಮ ಇಸ್ಕೊಳ್ಳಿಲ್ಲ. ನಾನೇ ನಿನಗೆ ಸ್ನಾನ ಮಾಡಿಸಿದೆ, ನಾನೇ ನಿನಗೆ ತಲೆ ಬಾಚಿದೆ, ನಾನೇ ನಿನಗೆ ಪೌಡರ್ ಹಾಕಿದೆ ಅಂದ್ರೆ ಇವ್ರು ಅನ್ಕೊಂಡ್ರು ಕಡಿಮೆ ಆಯ್ತೇನೋ ಅಂತ 100 ಕೊಡಕ್ ಹೋದ್ರು. ಅದೇ ಸ್ಟೋರಿ. ಇವ್ರು ವಾಪಸ್ ಇಟ್ಕೊಂಡ್ರು. ಒಂದ್ ಕೆಲಸ ಮಾಡಿ ಮೇರಿ ಅವ್ರೆ, ಇದು ನಮ್ಮನೆ ಅಡ್ರೆಸ್, ನಾಳೆ ಬಂದ್ಬಿಡಿ, ನಾನೇ ನಿಮ್ಗೆ ಸ್ನಾನ ಮಾಡಿಸಿ ತಲೆ ಬಾಚಿ ಪೌಡರ್ ಹಾಕ್ತೀನಿ ಅಂತ. ಅಯ್ಯಮ್ಮ ಅವತ್ತು ಬಿಟ್ಟು ಕೇರಳ ಅಲೆಪಿಗೆ ಹೋದವ್ರು ಇವತ್ತಿನವರೆಗೂ ಕರ್ನಾಟಕದಲ್ಲೇ ಅಡ್ರೆಸ್ ಇಲ್ವ. ಇಂಥ ಗಂಡ ನನಗ್ ಸಿಕ್ಕಿರೋದು ಸರ್. ನಮ್ಗೆ ನಿಮ್ಮ ಸೇವೆಯನ್ನ ನಾವು ಒಂದು ಕಾಲದಲ್ಲಿ ಯಾವತ್ತೂ ನಿಮ್ಮ ಸೇವೆ ಮರೆಯಕ್ಕಾಗಲ್ಲ ಬಿಡಿ. ವೈದ್ಯರುಗಳದ್ದು ಸ್ಪೆಷಲಿ ಕೊರೋನಾ ಬಂದಾಗ ನಿಮ್ಮ ಕುಟುಂಬವನ್ನ ಬದಿಗಿಟ್ಟು ನಮ್ಮ ಸೇವೆ ಮಾಡಿದ ಪುಣ್ಯಾತ್ಮರುಗಳು ಸರ್ ನೀವೆಲ್ಲ. ಹೆಂಗ್ ಸರ್ ನಿಮ್ ಋಣ ನಾವು ತೀರ್ಸಕ್ ಸಾಧ್ಯನೇ ಇಲ್ಲ. ಆಮೇಲೆ ನಮಗೆ ಜೀವನದ ವ್ಯಾಲ್ಯೂ, ಬದುಕಿನ ವ್ಯಾಲ್ಯೂ, ಮೌಲ್ಯ ಅರ್ಥ ಆಗಿದ್ದು ಅವಾಗ್ಲೇನೆ. ಅದು ನಾವು ಆರ್ಟಿಸ್ಟ್ಗಳು ಸರ್, ಕಲಾವಿದರು. ನಮ್ಗೆ ಯಾವಾಗ್ಲೂ ಹಿಂಗೆ ಜಗಮಗ ರೆಡಿ ಆಗ್ಬೇಕು, ನಿಮ್ಮಂತವ್ರು ನಗಬೇಕು. ಯಾರೋ 4 ಜನ ಸೆಲ್ಫಿ ಹೊಡ್ಕೋತಾರೆ. ಸೆಲ್ಫಿ ಹೊಡ್ಕೊಳ್ಳೋದ್ರಲ್ಲೂ ಬಹಳ ವೆರೈಟಿ ಇದೆ. ಗಂಡ್ಮಕ್ಳು ನೋಡಿ ಅವ್ರಿಗೆ ಆ ಕ್ರೇಜ್ ಬಹಳ ಕಡಿಮೆ. ಅವ್ರಿಗೆ ಅವ್ರ ಹೆಂಡತಿ ಕರೆದ್ರೆ, ಇವಾಗ ರಶ್ಮಿ ಮೇಡಮ್ ಅವ್ರ ಹೆಂಡತಿ 4 ಸಲ ರೀ ಬನ್ರಿ ನೀವು ತೆಕ್ಕಳ್ರಿ ಅಂತ. ಪಾಪ ಅವ್ರಿದ್ದಾರೆ, ನಾನಿಲ್ಲ, ಹಂಗ್ ತೆಕ್ಕೊಂಡ್ರು. ಯಾಕಂದ್ರೆ ಬರಲ್ಲ ಗಂಡ್ಮಕ್ಳಿಗೆ ಅಷ್ಟೊಂದು ಸೆಲ್ಫಿ ಗಿಲ್ಫಿ. ನಮ್ಮ ಹೆಣ್ಮಕ್ಳು ಮಾತ್ರ ಬಹಳ ಕಿಲಾಡಿಗಳು ಅದ್ರಲ್ಲಿ. ಓ ಯಾ ಸೆಲ್ಫಿ, ಹೊಟ್ಟೆ ಎಲ್ಲ ಒಳಗೆ ಎಳ್ಕೊಂಡು. ಯಾಕಂದ್ರೆ ಅದು ಫೇಸ್ಬುಕ್ಕಿಗೆ ಹೋಗುತ್ತೆ ನಾಳೆ. ಫ್ಲಾಟ್ ಆಗಿ ಕಾಣ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು ನಮ್ ಫಿಗರ್ ಕೊಂಡು. ಮುಂದೆ ಇವರು ಆ ಸೆಲ್ಫಿ ಒಂದ್ 3-4 ಜನ ಹೊಡ್ಕೊಂಡ್ರೆ ಓಕೆ. ನನಗೆ ಕೆಲವು ಗ್ರೂಪ್ ಅಲ್ಲಿ ಹೊಡ್ಕೋತಾರೆ ಸರ್. ಈ ಕಾಲೇಜ್ಗಳಿಗೆ ಹೋದ್ರೆ 15 ಜನ 20 ಜನ. ಆ ಮುಂದಿರೋನು ಕಲ್ಲಂಗ್ರಿ ಅಂತಾರ ಬರುತ್ತೆ ಅವ್ನ ಮುಖ. ನಮ್ದೊಂದ್ ಚೇಪಕಾಯಿ ಎಷ್ಟು ಕಾಣಲ್ಲ ನಾವು ಹಿಂದ್ಗಡೆ ಇದ್ದವ್ರು. ಅದು ಯಾಕೆ ತೆಗಿತಾರೋ ಗೊತ್ತಾಗಲ್ಲ. ಅದು ಓಕೆ. ಈ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕ್ರೇಜು. ಯಾರು ಇದೀರಪ್ಪ ಉತ್ತರ ಕರ್ನಾಟಕದವ್ರು, ಹುಬ್ಳಿ ಧಾರವಾಡ ಕಡೆಯವ್ರು ಯಾರು ಇದ್ರೆ ಕೈ ಎತ್ತಿ, ನಾ ಸ್ಟೇಜಿಗೆ ಕರಿಯಲ್ರಿ ಸರ. ಯಾಕ್ರಿ ಪರವಾಗಿಲ್ಲ, ನಾವೇನ್ ಕರೆಯಂಗಿಲ್ಲ. ಅವು ಅಂಜಿಕೆ ಬಂದದೇನ್ರಿ? ಅದಾರ ಬಿಡ್ರಿ, ಗೊತ್ತಾಯ್ತು. ಮೇಡಮ್ ನಮಸ್ಕಾರ ರೀ. ಎಲ್ಲಿ ಅವ್ರಿ ಮೇಡಮ್ ತಾವು? ಅಯ್ಯೋ, ಧಾರವಾಡದಲ್ಲಿ ಒಂದು ಕಲ್ಲು ಹೆಸರೇ ಅದು ಇಲ್ಲ ಸಾಹಿತಿಗಳ ಮನೆ ಮೇಲೋ ಇಲ್ಲ ಸಂಗೀತಗಾರರ ಮನೆ ಮೇಲೋ ಬೀಳುತ್ತಂತೆ. ಅಂತಹ ಅದ್ಭುತವಾದ ಸಾಹಿತಿಗಳು, ಸಂಗೀತಗಾರರು, ರಸಿಕರು ಇರುವಂತಹ ಶ್ರೇಷ್ಠವಾದ ಊರು ಮೇಡಮ್ ಧಾರವಾಡ. ಬಹಳ ಖುಷಿ ಆಯ್ತು. ಹುಬ್ಬಳ್ಳಿ ಧಾರವಾಡ ಅಂದ್ರೆ ಅದಕ್ಕಿರುವಂತ ಆ ಮಣ್ಣಿಗಿರುವಂತ ತೂಕನೇ ಬೇರೆ ನೋಡ್ರಿ ಸರ್. ಎಂತ ಪುಣ್ಯ ಮಾಡಿದಿರಿ ಸರ್, ಎಂತ ಒಳ್ಳೆ ಮಾವ. ಆದ್ರೂ ನೀವು ಇವ್ರ ಮುಂದೆ ಏನು ಮ್ಯೂಸಿಕ್ ಬಾರ್ಸಕ್ ಆಗಲ್ಲ ಅಲ್ವಾ ಸರ್? ಹೆಂಡತಿ ಮುಂದೆ ಗಂಡನ್ ಮ್ಯೂಸಿಕ್ ಏನು ನಡೆಯಲ್ರಿ.
ಏನಿಲ್ಲ, ಅವ್ರು ಹೇಳಿದ್ದಕ್ ನೀವು ಬಹಳ ಜನ ಗಂಡು ಮಕ್ಳನ್ನ ನಾನು ನೋಡಿದೀನಿ, ಅವು ಹೂ ಹೂ ಅಂದಂದು ನಿದ್ದೆಲ್ಲ ಹೂ ಅಂತಿರ್ತಾವ ಪಾಪ. ಯಾಕಂದ್ರೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಇವಳು ಹೇಳಿದ್ದಕ್ ಹೂ ಅನ್ಲೇಬೇಕು, ಇಲ್ಲಾಂದ್ರೆ ಬಿಡಲ್ಲ ಹೆಂಡ್ತಿರು. ನೀವು ಎಷ್ಟೇ ದೊಡ್ಡ ಸರ್ಜನ್ ಆಗ್ಲಿ ಹೆಂಡ್ತಿಗೆ ಹೆಂಡ್ತಿನ ಅಲ್ವಾ ಸರ್? ಅದು ಮಾತ್ರ ಸತ್ಯ.